हेलो गाइस ನಾನು ನಿಮ್ಮ ವಿನಯ್ ನೀವು ನೋಡ್ತಾ ವಿನಯ್ ಟೆಕ್ಝೋನ್ ಚಾನಲ್ ಯೂಟ್ಯೂಬ್ ಕಮ್ಯುನಿಟಿ ಟ್ಯಾಬ್ ನಲ್ಲಿ ವಿಡಿಯೋಸ್ ನ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ. ಮೊದಲು ಏನು ಆಗ್ತಿತ್ತಪ್ಪ ಅಂತಂದ್ರೆ ಫೋಟೋಸ್ ನ ಹಾಕಿಬಿಟ್ಟು ಅದರ ಮೇಲ್ಗಡೆ ಆ ವಿಡಿಯೋಸ್ ಲಿಂಕ್ ನ ಹಾಕಿಬಿಟ್ಟು ಪೋಸ್ಟ್ ಮಾಡ್ತಾ ಇದ್ರು. ಬಟ್ ಇವಾಗ ಹಾಗೆಲ್ಲ ಡೈರೆಕ್ಟ್ ವಿಡಿಯೋನೇ ಪೋಸ್ಟ್ ಮಾಡ್ಬೋದು. ಅದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಆ್ಯಂಡ್ ಬನ್ನಿ ವಿಡಿಯೋನ ಶುರು ಮಾಡೋಣ. ಫಸ್ಟು ಯೂಟ್ಯೂಬ್ ಓಪನ್ ಮಾಡಿ. ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮದು ಲೋಗೋ ಸಿಂಬಲ್ ಕಾಣುತ್ತಲ್ಲ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇವರ ಚಾನಲ್ ಮೇಲೆ ಕ್ಲಿಕ್ ಮಾಡಿಕೊಡಿ. ಇಲ್ಲಿ ಕಮ್ಯುನಿಟಿ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಮತ್ತೇನಾಗ್ತಿತ್ತಪ್ಪ ಅಂತಂದರೆ ನೀವು ಫೋಟೋಸ್ನ ಹಾಕಿಬಿಟ್ಟು ಅದರದ್ದು ಲಿಂಕನ್ನು ಪೇಸ್ಟ್ ಮಾಡಬೇಕಾಗಿತ್ತು. ಅವಾಗ ಲಿಂಕ್ನ ಪೇಸ್ಟ್ ಮಾಡಿದ ತಕ್ಷಣವೇ ಅವಾಗ ಓಪನ್ ಆಗ್ತಿತ್ತು. ಬಟ್ ಇವಾಗ ಹಾಗಲ್ಲ, ನೀವು ಈ ಥರ ವೀಡಿಯೋಸ್ನೇ ನೀವು ಡೈರೆಕ್ಟ್ ಹಾಕ್ಬೋದು. ಅದು ಯಾವ ರೀತಿ ಅಂತ ನೀವು ತೋರಿಸ್ಕೊಡ್ತದೆ ನೋಡಿ. ನಿಮ್ಗೆ ಯಾವ ವಿಡಿಯೋ ಬೇಕೋ ಅದನ್ನ ವೀಡಿಯೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಇವಾಗ ನಾನು ಇದನ್ನು ಪೋಸ್ಟ್ ಮಾಡ್ತೀನಿ. ಇವಾಗ ವಿಡಿಯೋನ ಈ 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿ, ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ರಿಯೇಟಿವ್ ಪೋಸ್ಟ್ ಅಂತಿದೆ ನೋಡಿ, ಆ ಕ್ರಿಯೇಟಿವ್ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಆ ವಿಡಿಯೋನೇ ಬಂದುಬಿಟ್ಟಿರುತ್ತೆ. ನೀವು ಬೇಕಾದ್ರೆ ಟೈಟಲ್ ಏನಾದರೂ ಬರ್ಕೋಬೋದು, ನಡೆಯುತ್ತೆ. ಪೋಸ್ಟ್ ಮಾಡಲಿ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಆ ವಿಡಿಯೋನೇ ನಿಮ್ಮ ಕಮ್ಯುನಿಟಿ ಟ್ಯಾಬ್ನಲ್ಲಿ ಪೋಸ್ಟ್ ಆಗಿರುತ್ತೆ. ನೋಡಿ ಈ ರೀತಿ ಪೋಸ್ಟ್ ಆಗಿರುತ್ತೆ. ಡೈರೆಕ್ಟಾಗಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ವಿಡಿಯೋನೇ ಓಪನ್ ಆಗುತ್ತೆ. ಗೊತ್ತಾಯ್ತಲ್ವಾ ಯಾವ ರೀತಿ ವಿಡಿಯೋನ ಪೋಸ್ಟ್ ಮಾಡೋದು ಅಂತ. ಇದೇ ರೀತಿ ನೀವು ನಿಮ್ಮ ವಿಡಿಯೋಸ್ನ ಪೋಸ್ಟ್ ಮಾಡಿ ಹಾಗೂ ಹೆಚ್ಚಿಗೆ ವ್ಯೂಸ್ನ ಗಳಿಸ್ಕೋಬೋದು ಅಂತ ಹೇಳ್ತಾ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಭಾರತ್.